ಹಾಯ್ ಎವ್ರಿವನ್, ಲರ್ನ್ ಇಂಗ್ಲಿಷ್ ವಿತ್ ಜೋತ್ರೆಡ್ಡಿ ವಿಡಿಯೋಗೆ ನಿಮಗೆ ಸ್ವಾಗತ ಸುಸ್ವಾಗತ. ನಾವು ಕನ್ನಡದ ಮೂಲಕ ಸುಲಭವಾಗಿ ಇಂಗ್ಲಿಷ್ ಕಲಿಯುವುದಕ್ಕೆ ಪ್ರಯತ್ನಿಸ್ತಾ ಇರುವಂಥದ್ದು. ಈಗಾಗಲೇ ನಾವು ಇದಕ್ಕಾಗಿ ಸಾಕಷ್ಟು ವಿಡಿಯೋಗಳನ್ನು ಸಿದ್ಧಪಡಿಸ್ಕೊಂಡು ಬಂದಿರುವಂಥದ್ದು. ಆ ವಿಡಿಯೋಗಳನ್ನು ವೀಕ್ಷಿಸಿರುವಂಥವ್ರು ಇಂತಹ ಇನ್ನೂ ವಿಡಿಯೋಗಳನ್ನು ಸಿದ್ಧಪಡಿಸಿ ನಮಗೆ ಇಂಗ್ಲಿಷ್ ಕಲಿಕೆಗೆ ಬಹಳ ಈಸಿ ಆಗ್ತಾ ಇದೆ ಅಂತ ಹೇಳಿರುವಂಥದ್ದು. ಈ ದಿನದ ವಿಡಿಯೋದಲ್ಲಿ ಪಾರ್ಟ್ 7ನ ವಿಡಿಯೋದಲ್ಲಿ ನಾವು ಇಂಗ್ಲಿಷ್ನ ಕೆಲವೊಂದಿಷ್ಟು ಸರಳವಾಗಿರುವಂಥ ಆಜ್ಞಾರ್ಥಕ ಕ್ರಿಯಾಪದಗಳನ್ನು ನೋಡ್ಕೊಂಡು ಬರೋಣ. ಇಲ್ಲಿ ನಾವು ಪದಗಳ ಮೂಲಕ, ವಾಕ್ಯಗಳ ಮೂಲಕ ಇಂಗ್ಲಿಷ್ ಕಲಿಯುವುದಕ್ಕೆ ಪ್ರಯತ್ನಿಸ್ತಾ ಇರುವಂಥದ್ದು. ಈ ಒಂದು ಪದಗಳನ್ನು, ವಾಕ್ಯಗಳನ್ನು ನೀವು ನಿಮ್ಮ ಸ್ನೇಹಿತರ ಜೊತೆಗೆ ಡಿಸ್ಕಸ್ ಮಾಡ್ಕೊಂಡು ಬಂದಂತೆ, ಹೆಚ್ಚು ಡಿಸ್ಕಸ್ ಮಾಡ್ತಾ ಬಂದಂತೆ ನಿಮಗೆ ಪ್ರೊನೌನ್ಸ್ ಮಾಡೋದಕ್ಕೂ ಈಸಿ ಆಗುವಂಥದ್ದು, ಜೊತೆಗೆ ಇಂಗ್ಲೀಷ್ನಲ್ಲಿ ಮಾತಾಡೋದು ಬಹಳ ಸುಲಭವಾಗುವಂಥದ್ದಾಗಿರ್ತದೆ. ಒಂದು ವೇಳೆ ನಿಮಗೆ ಸ್ನೇಹಿತರ ಜೊತೆಗೆ ಮಾತನಾಡಲು ಸಾಧ್ಯವಾಗದೇ ಇದ್ದಲ್ಲಿ ನೀವು ಯಾವುದಾದ್ರೂ ಮಿರರ್ ಅಥವಾ ಕನ್ನಡಿಯ ಮುಂದುಗಡೆ ನಿಂತುಕೊಂಡು ಈ ಒಂದು ಪದಗಳನ್ನು ಹೇಳಿ ಪ್ರಾಕ್ಟೀಸ್ ಮಾಡ್ಕೊಳ್ಬಹುದಾಗಿರುವಂಥದ್ದು. ಇಲ್ಲಿ ಬರುವಂಥ ಪದಗಳನ್ನು ಬರೆದುಕೊಂಡು ಸಹ ಪ್ರಾಕ್ಟೀಸ್ ಮಾಡಬಹುದಾಗಿರುವಂಥದ್ದು. ಹಿಂದಿನ ವಿಡಿಯೋಗಳು ವೀಕ್ಷಿಸಿರದೇ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಒಂದು ಪ್ಲೇಲಿಸ್ಟ್ ಲಿಂಕ್ ಇರ್ತದೆ, ಅವುಗಳನ್ನು ಒಂದು ಬಾರಿ ವೀಕ್ಷಿಸಿಕೊಂಡು ಬರಬಹುದಾಗಿರುವಂಥದ್ದು. ಇಲ್ಲಿ ಬೇಗ ಬಾ ಅನ್ನೋದಕ್ಕೆ ಇಂಗ್ಲೀಷ್ನಲ್ಲಿ ಕಮ್ ಸೂನ್ ಅಂತ ಹೇಳಿ ಹೇಳುವಂಥದ್ದಾಗಿರ್ತದೆ. ಈ ರೀತಿಯಾಗಿ ಯಾರಿಗಾದರೂ ಬೇಗ ಬಾ ಅಂತ ಹೇಳಬೇಕು, ಕಮ್ ಸೂನ್ ಅಂತ ಹೇಳ್ಬೋದಾಗಿರುವಂಥದ್ದು ಆಗಿರ್ತದೆ. ಇನ್ನು ನಾನು ಹೇಳುವುದನ್ನು ಕೇಳು. ನೀವೇನಾದ್ರೂ ಹೇಳ್ತಾ ಇರ್ತೀರ, ಅವ್ರು ಕೇಳಿಸ್ಕೊಳ್ತಾ ಇರಲಿಲ್ಲ, ಅಂತ ಒಂದು ಸಂದರ್ಭದಲ್ಲಿ ನಾನು ಹೇಳುವುದನ್ನ ಕೇಳು ಅಂತ ಹೇಳ್ತೀರಿ. ಅಂತ ಒಂದು ಮಾತನ್ನ ಇಂಗ್ಲೀಷ್ನಲ್ಲಿ ಹೇಳಬೇಕಾಗಿರುವಂಥ ಸನ್ನಿವೇಶದಲ್ಲಿ ಜಸ್ಟ್ ಲಿಸನ್ ಅಂತ ಹೇಳಬೇಕಾಗಿರುವಂಥದ್ದು. ಜಸ್ಟ್ ಲಿಸನ್ ಅಷ್ಟು ಹೇಳಿದ್ರೆ ನಾನು ಹೇಳುವುದನ್ನು ಕೇಳು ಅಂತ ಹೇಳಿ ಆಗುವಂಥದ್ದಾಗಿರ್ತದೆ. ಇನ್ನು ಅವಳನ್ನು ನೋಡಿಕೋ, ಇದನ್ನ ಇಂಗ್ಲೀಷ್ನಲ್ಲಿ ಹೇಳಬೇಕಂದಾಗ ಅವಳನ್ನು ನೋಡಿಕೋ ಅಂತ ಹೇಳಿರ್ತೀವಿ. ಇಂಗ್ಲೀಷ್ನಲ್ಲಿ ಟೇಕ್ ಕೇರ್ ಆಫ್ ಹರ್ ಅಂತ ಹೇಳುವಂಥದ್ದು. ಟೇಕ್ ಕೇರ್ ಆಫ್ ಹರ್ ಅಂತ ಹೇಳುದು. ಇದನ್ನೇ ಅವನನ್ನು ನೋಡಿಕೋ ಅಂತ ಹೇಳಬೇಕಾಗಿದೆ. ಅವನನ್ನು ನೋಡಿಕೋ ಅಂತ ಹೇಳಬೇಕಾದಾಗ ಇಲ್ಲಿ ಏನು ಚೇಂಜ್ ಆಗಿರ್ತದೆ, ಇಲ್ಲಿ ಹರ್ ಅಂತ ಹೇಳಿ ಬಂದಿರುವಂಥದ್ದು ಹಿಮ್ ಆಗುವಂಥದ್ದು ಆಗಿರ್ತದೆ. ಟೇಕ್ ಕೇರ್ ಆಫ್ ಹಿಮ್ ಅಂತ ಹೇಳಿ ಬರುವಂಥದ್ದು. ಇಲ್ಲಿ ಹರ್ ಇದೆ, ಇಲ್ಲಿ ಹಿಮ್ ಅಂತ ಹೇಳಿ ಚೇಂಜ್ ಆಗುವಂಥದ್ದು ಅಷ್ಟೇ. ಇನ್ನು ಮರಳಿ ಹೋಗು ಅಥವಾ ವಾಪಸ್ ಹೋಗು, ಹಿಂದಕ್ಕೆ ಹೋಗು ಅಂತ ಹೇಳ್ತೀವಲ್ಲ, ಮರಳಿ ಹೋಗು ಅಂತ ಹೇಳಿ. ಮರಳಿ ಹೋಗು ಅನ್ನೋದಕ್ಕೆ ಇಂಗ್ಲೀಷ್ನಲ್ಲಿ ಗೋ ಬ್ಯಾಕ್ ಅಂತ ಹೇಳುವಂಥದ್ದು. ಮರಳಿ ಹೋಗು, ವಾಪಸ್ ಹೋಗು, ಬರಬೇಡ ಹಿಂದಕ್ಕೆ ಹೋಗು ಅಂತ ಹೇಳ್ತೀವಲ್ಲ, ಹಾಗೆ ಹೇಳಬೇಕಾಗಿರುವಂಥ ಸನ್ನಿವೇಶದಲ್ಲಿ ಏನು ಹೇಳುವಂಥದ್ದು, ಗೋ ಬ್ಯಾಕ್ ಅಂತ ಹೇಳುವಂಥದ್ದು ಅಷ್ಟೇ. ಇಂಗ್ಲೀಷ್ನಲ್ಲಿ ಗೋ ಬ್ಯಾಕ್ ಅಂತ ಹೇಳ್ತೀವಿ. ಇನ್ನು ನಿನ್ನ ಕೆಲಸ ನೀನು ನೋಡಿಕೋ, ನೀ ಏನ್ ಮಾಡ್ತಾ ಇದೆಯಾ ಅದನ್ನಷ್ಟೇ ನೋಡಿಕೋ, ಈ ಬೇರೆ ವಿಚಾರದಲ್ಲಿ ತಲೆ ಹಾಕ್ಬೇಡ ಅಂತ ಹೇಳ್ತಾ ಇರ್ತೀವಲ್ಲ, ಅಂತ ಒಂದು ಸನ್ನಿವೇಶದಲ್ಲಿ ನಿನ್ನ ಕೆಲಸವನ್ನು ನೀನು ನೋಡಿಕೋ ಅನ್ನೋದಕ್ಕಾಗಿ ಮೈಂಡ್ ಯುವರ್ ಓನ್ ಬಿಸ್ನೆಸ್ ಅಂತ ಹೇಳುವಂಥದ್ದು. ಮೈಂಡ್ ಯುವರ್ ಓನ್ ಬಿಸ್ನೆಸ್ ಅಂತ ಹೇಳಿ ಇಂಗ್ಲೀಷ್ನಲ್ಲಿ ಹೇಳುವಂಥದ್ದು ಆಗಿರ್ತದೆ. ಇನ್ನು ನಿಧಾನವಾಗಿ ಓಡಿಸು. ಈಗ ನಿಧಾನವಾಗಿ ಓಡಿಸು, ವಾಹನವನ್ನು ಓಡಿಸ್ತಾ ಇರುವಂಥ ಸನ್ನಿವೇಶದಲ್ಲಿ ನಿಧಾನವಾಗಿ ಓಡಿಸು ಅಂತ ಹೇಳಬೇಕಾಗಿರ್ತದೆ. ಆಗ ನಿಧಾನವಾಗಿ ಓಡಿಸು ಅನ್ನೋದಕ್ಕೆ ಇಂಗ್ಲೀಷ್ನಲ್ಲಿ ಡ್ರೈವ್ ಸ್ಲೋಲಿ ಅಂತ ಹೇಳುವಂಥದ್ದು. ಇಷ್ಟೇ, ಡ್ರೈವ್ ಸ್ಲೋಲಿ ಅಂತ ಹೇಳುವಂಥದ್ದು ಆಗಿದೆ. ಇನ್ನು ನನಗೆ ನೋಡಲು ಬಿಡು. ನನಗೆ ನೋಡಲು ಬಿಡು ಅಂತ ಹೇಳಬೇಕಾಗಿದೆ. ಆಗ ಲೆಟ್ ಮಿ ಸಿ ಅಂತ ಹೇಳಿ. ಅವ್ರೇನಾದ್ರು ನೋಡ್ತಾ ಇರ್ತಾರೆ, ನಿಮಗೆ ಕಾಣಿಸ್ತಾ ಇರಲ್ಲ, ನೀವು ಸಹ ನೋಡ್ಬೇಕಾಗಿರ್ತದೆ. ಅಂಥದನ್ನ ಒಂದು ಸನ್ನಿವೇಶದಲ್ಲಿ ನನಗೆ ನೋಡಲು ಬಿಡು ಅಂತ ಹೇಳಬೇಕಾಗಿದೆ. ಆಗ ಲೆಟ್ ಮಿ ಸಿ ಅಂತ ಹೇಳಿ ಹೇಳುವಂಥದ್ದಾಗಿರ್ತದೆ. ಈ ಎಲ್ಲ ಪದಗಳನ್ನು ಒಂದು ಬಾರಿ ಬರೆದುಕೊಂಡು ನಿಮ್ಮ ಸ್ನೇಹಿತರಿಗೂ ಹೇಳಿ, ಅಥವಾ ಅವರಿಗೂ ಸಹ ಈ ವಿಡಿಯೋನ ನೋಡುವುದಕ್ಕೆ ಕಳಿಸಿಕೊಡಿ. ಅವರು ಸಹ ನೋಡಿ, ಇಬ್ರು ಸಹ ಡಿಸ್ಕಷನ್ ಮಾಡ್ಕೊಂಡು ಬಂದಂತೆ ಈ ಒಂದು ಚಿಕ್ಕ ಪದಗಳಿವೆ, ಇಲ್ಲಿ ಚಿಕ್ಕವಾಗಿರುವಂತಹ ಪದಗಳನ್ನು ವಾಕ್ಯ ರೂಪದಲ್ಲಿ ನಾವು ಗಮನಿಸ್ತಾ ಇದ್ದೇವೆ. ಇವುಗಳನ್ನು ಹೇಳ್ತಾ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅಥವಾ ನಿಮ್ಗೆ ಸ್ನೇಹಿತರು ಸಿಗದೆ ಇದ್ರೆ ನೀವು ಮಿರರ್ನಲ್ಲಿ ಹೇಳಿಕೊಂಡು ಪ್ರಾಕ್ಟೀಸ್ ಮಾಡಿ, ಬರೆದುಕೊಳ್ಳಿ. ಆಗ ಸುಲಭವಾಗಿ ಹೇಳುವುದಕ್ಕೆ ಸಾಧ್ಯವಾಗುವುದು. ಮುಂದೆ ನೋಡು ಅನ್ನೋದಕ್ಕೆ ಏನು ಹೇಳುವಂಥದ್ದು, ಲುಕ್ ಅಹೆಡ್ ಅಂತ ಹೇಳುವಂಥದ್ದು. ಇನ್ನು ಮುಂದೆ ಹೋಗು ಅನ್ನೋದಕ್ಕೆ ಗೋ ಅಹೆಡ್ ಅಂತ ಹೇಳುವಂಥದ್ದು. ಮುಂದೆ ನೋಡು ಅನ್ನೋದಕ್ಕೆ ಲುಕ್ ಅಹೆಡ್ ಅಂತಿದ್ದೇವೆ. ಮುಂದೆ ಹೋಗು ಅನ್ನೋದಕ್ಕೆ ಗೋ ಅಹೆಡ್ ಅಂತ ಹೇಳಿ ಸಿಂಪಲ್ ಆಗಿ ಹೇಳ್ಬೋದಾಗಿರುವಂಥದ್ದು. ಇನ್ನು ಸಿದ್ಧವಾಗಿರು ಅಥವಾ ತಯಾರಾಗಿರು. ಏನಾದ್ರೂ ನೀವು ಹೊರಗಡೆ ಹೋಗ್ತಾ ಇದ್ದೀರಾ, ಅವ್ರಿಗೆ ಸಿದ್ಧವಾಗಿರು ಅಥವಾ ರೆಡಿ ಆಗಿರು ಅಂತ ಹೇಳಬೇಕಾಗಿರ್ತದೆ. ಆಗ ಬಿ ರೆಡಿ ಅಂತ ಹೇಳುವಂಥದ್ದು ಅಷ್ಟೇ. ಬಿ ರೆಡಿ, ಸಿದ್ಧವಾಗಿರು ಅಂತ ಹೇಳೋದಕ್ಕೆ. ಒಂದು ಪಕ್ಕಕ್ಕೆ ಸರಿ. ನೀವು ದಾರಿಯಲ್ಲಿ ಹೋಗ್ತಾ ಇರ್ತೀರ, ದಾರಿ ನಿಮ್ಗೆ ಸಿಗ್ತಾ ಇರಲಿಲ್ಲ, ಒಂದು ಪಕ್ಕಕ್ಕೆ ಸರಿ ಅಂತ ಹೇಳಬೇಕಾಗಿರ್ತದೆ. ಅಂತ ಒಂದು ಸನ್ನಿವೇಶದಲ್ಲಿ ಮೂವ್ ಅಸೈಡ್ ಅಂತ ಹೇಳುವಂಥದ್ದು. ಮೂವ್ ಅಸೈಡ್, ಒಂದು ಪಕ್ಕಕ್ಕೆ ಸರಿ ಅಂತ ಹೇಳ್ತಾ ಇದ್ದೀರಾ ಅಷ್ಟೇ. ಇನ್ನು ಯೋಚಿಸಿ ಮಾತನಾಡು. ಯಾರಿಗಾದ್ರೂ ಹೇಳ್ತಾ ಇದ್ದೀರಾ, ಯೋಚಿಸಿ ಮಾತನಾಡು, ಹಂಗೆಲ್ಲ ಏನು ಸಿಕ್ಕಿದ್ದು ಹೇಳಬೇಡ ಅಂತ ಹೇಳ್ತಾ ಇರ್ತಾರಲ್ಲ, ಆಗ ಥಿಂಕ್ ಬಿಫೋರ್ ಯು ಸ್ಪೀಕ್ ಅಂತ ಹೇಳುವಂಥದ್ದು. ಇಂಗ್ಲೀಷ್ನಲ್ಲಿ ಥಿಂಕ್ ಬಿಫೋರ್ ಯು ಸ್ಪೀಕ್. ನೀವು ಮಾತನಾಡುವುದಕ್ಕಿಂತ ಮುಂಚಿತವಾಗಿ ಯೋಚನೆ ಮಾಡಿ ಅಂತ ಹೇಳ್ತೀವಲ್ಲ, ಹಾಗೆ ಥಿಂಕ್ ಬಿಫೋರ್ ಯು ಸ್ಪೀಕ್ ಅಂತ. ಇನ್ನು ಅವಳ ಬಗೆಗೆ ಹೇಳು. ಏನಾದರೂ ವಿಚಾರವನ್ನು ಹೇಳಬೇಕಾಗಿರ್ತದೆ, ಅವಳ ಬಗೆಗೆ ಹೇಳು ಅಂತ ಹೇಳುವಾಗ ಇನ್ಫಾರ್ಮ್ ಮೀ ಅಬೌಟ್ ಹರ್ ಅಂತ ಹೇಳುವಂಥದ್ದು. ಇನ್ಫಾರ್ಮ್ ಮೀ ಅಬೌಟ್ ಹರ್ ಅಂತ ಹೇಳಿ ಇಂಗ್ಲೀಷ್ನಲ್ಲಿ ಹೇಳ್ತೇವೆ. ಇನ್ನು ಅವನ ಬಗೆಗೆ ಹೇಳು. ಇಲ್ಲಿ ಅವಳ ಬಗೆಗೆ ಇದೆ, ಅದನ್ನೇ ಇಂಗ್ಲಿಷ್ನಲ್ಲಿ ಅವನ ಬಗೆಗೆ ಯಾವ ರೀತಿ ಹೇಳುವಂಥದ್ದು ಅಂದಾಗ ಇನ್ಫಾರ್ಮ್ ಮೀ ಅಬೌಟ್ ಹಿಮ್
ಮೇಲೆ ಹರ್ ಅಂತ ಹೇಳಿದ್ರೆ ಇಲ್ಲಿ ಹಿಮ್ ಅಂತ ಹೇಳುವಂಥದ್ದು ಬರುತ್ತೆ. ಇನ್ನು ಹಾಸ್ಯ ಮಾಡಬೇಡ, ಯಾರಿಗಾದ್ರೂ ಹಾಸ್ಯ ಮಾಡಬೇಡ ಅಂತ ಹೇಳಬೇಕಾಗಿರ್ತದಾಗ ಡೋಂಟ್ ಕಟ್ ಜೋಕ್ಸ್ ಅಂತ ಹೇಳುವಂಥದ್ದು. ಡೋಂಟ್ ಕಟ್ ಜೋಕ್ಸ್ ಅಂತ ಹೇಳಂದಾಗ ಹಾಸ್ಯ ಮಾಡಬೇಡ ಅಂತ ಹೇಳಿ ಹೇಳುವಂಥದ್ದಾಗಿರುತ್ತೆ. ಇನ್ನು ಪರವಾಗಿಲ್ಲ, ಇಂಗ್ಲೀಷ್ನಲ್ಲಿ ಯಾವ ರೀತಿ ಹೇಳ್ತೀವಿ, ಪರವಾಗಿಲ್ಲ ಅಂತ ಹೇಳಬೇಕಾಗಿರುವಂಥ ಸನ್ನಿವೇಶದಲ್ಲಿ ನೆವರ್ ಮೈಂಡ್ ಅಂತ ಹೇಳುವಂಥದ್ದು. ಇನ್ನು ಹೋಗಲಿ ಬಿಡಿ ಅಂತ ಹೇಳ್ತೀವಿ. ಏನಾದರೂ ವಿಚಾರ ಇರ್ತದೆ, ಹೋಗ್ಲಿ ಬಿಡಿ ಅಂತ ಹೇಳಬೇಕಾಗಿರ್ತದೆ. ಹೋಗ್ಲಿ ಬಿಡಿ ಅಂತ ಹೇಳಬೇಕಾಗಿರುವಂಥ ಸನ್ನಿವೇಶದಲ್ಲಿ ಲೆಟ್ ಇಟ್ ಬಿ ಅಂತ ಹೇಳುವಂಥದ್ದು ಅಷ್ಟೇ. ಇಂಗ್ಲೀಷ್ನಲ್ಲಿ ಲೆಟ್ ಇಟ್ ಬಿ ಅಂತ ಹೇಳ್ತೀವಿ. ಇನ್ನು ಕರುಣೆ ತೋರಿ, ಯಾವುದಾದ್ರೂ ಒಂದು ವಿಚಾರಕ್ಕೆ ಕರುಣೆ ತೋರಿ, ದಯ ತೋರಿ ಅಂತ ಹೇಳಬೇಕಾಗಿರ್ತಲ್ಲ, ಆಗ ಹ್ಯಾವ್ ಎ ಹರ್ಟ್ ಅಂತೇಳಿ ಇಂಗ್ಲೀಷ್ನಲ್ಲಿ ಹೇಳುವಂಥದ್ದು. ಹ್ಯಾವ್ ಎ ಹರ್ಟ್ ಅಂತೇಳಿ ಇಂಗ್ಲೀಷ್ನಲ್ಲಿ ಹೇಳ್ತೀವಿ. ಇನ್ನು ಹುಚ್ಚಾಗಿ ಮಾತನಾಡಬೇಡ, ಏನಾದರೂ ಹುಚ್ಚುಚ್ಚಾಗಿ ಮಾತಾಡ್ತಾ ಇರುವಂಥ ಸನ್ನಿವೇಶದಲ್ಲಿ ಹುಚ್ಚುಚ್ಚಾಗಿ ಮಾತನಾಡಬೇಡ ಅಂತ ಹೇಳ್ತಾರಲ್ಲ, ಆಗ ಡೋಂಟ್ ಟಾಕ್ ನಾನ್ ಸೆನ್ಸ್ ಅಂತ ಹೇಳುವಂಥದ್ದು. ಡೋಂಟ್ ಟಾಕ್ ನಾನ್ ಸೆನ್ಸ್ ಅಂತೇಳಿ ಇಂಗ್ಲೀಷ್ನಲ್ಲಿ ಹೇಳ್ತೀವಿ. ಇನ್ನು ನನ್ನನ್ನು ಒಂಟಿಯಾಗಿರಲು ಬಿಡು, ಇದನ್ನು ಇಂಗ್ಲೀಷ್ನಲ್ಲಿ ಯಾವ ರೀತಿ ಹೇಳ್ತೀವಿ ಅಂದಾಗ ಲೀವ್ ಮೀ ಅಲಾನ್. ಲೀವ್ ಮೀ ಅಲಾನ್ ಅಂತ ಹೇಳಿ ಅಂದರೆ ನನಗೆ ಒಂಟಿಯಾಗಿರಲು ಬಿಡು. ಏನಾದರೂ ಕೆಲವೊಂದು ಸನ್ನಿವೇಶದಲ್ಲಿ ಸ್ಟಡಿ ಮಾಡ್ತಾ ಇರ್ತೇವೆ, ಸ್ಟಡಿ ಮಾಡ್ತಾ ಇರುವಂಥ ಸನ್ನಿವೇಶದಲ್ಲಿ ಒಂಟಿಯಾಗಿ ಇರಲು ಬಿಡು ಅಂತ ಹೇಳಿದಾಗ ಲೀವ್ ಮೀ ಅಲಾನ್ ಅಂತ ಹೇಳಿ ಹೇಳುವಂಥದ್ದಾಗಿದೆ. ಇನ್ನು ಚಿಂತೆ ಮಾಡಬೇಡಿ, ಚಿಂತೆ ಮಾಡಬೇಡಿ ಅನ್ನೋದಕ್ಕೆ ಇಂಗ್ಲೀಷ್ನಲ್ಲಿ ಹೇಳುವಂಥದ್ದು ಡೋಂಟ್ ವರಿ ಅಂತ ಹೇಳಿ ಹೇಳುವಂಥದ್ದಾಗಿರುತ್ತೆ. ಇನ್ನು ಸ್ವಲ್ಪ ತಡೆಯಿರಿ, ಸ್ವಲ್ಪನೇ ತಡೀರಿ, ಸ್ವಲ್ಪ ವೇಟ್ ಮಾಡಿರಿ ಅಂತ ಹೇಳ್ತೀವಲ್ಲ, ಆಗ ಏನು ಮಾಡುವಂಥದ್ದು ಸ್ವಲ್ಪ ನಿಲ್ಲಿ ಅಥವಾ ಸ್ವಲ್ಪ ತಡೆಯಿರಿ ಅಂತ ಹೇಳುವಾಗ ಹೋಲ್ಡ್ ಆನ್ ಅಂತ ಹೇಳಿರ್ತೀವಿ. ನೀವು ಮೊಬೈಲ್ನಲ್ಲಿ ಮಾತಾಡ್ತಾ ಇರುವಂಥ ಸನ್ನಿವೇಶದಲ್ಲಿ ಹೇಳ್ತಾ ಇರ್ತೀರಲ್ಲ, ಸ್ವಲ್ಪ ಹೋಲ್ಡ್ನಲ್ಲಿರಿ ಅಂತ ಹೇಳ್ತೀರಿ, ಹೋಲ್ಡ್ ಆನ್ ಅಂಥೇಳಿ ಇದೇ ಮಾತನ್ನು ಹೇಳುವಂಥದ್ದಾಗಿದೆ. ಇನ್ನು ಎಂದಿಗೂ ಮರೆಯಬೇಡಿ, ಯಾರಿಗಾದ್ರೂ ಹೇಳ್ತಾ ಇರ್ತೀರಿ ಎಂದಿಗೂ ಮರೆಯಬೇಡಿ ಅಂತ ಹೇಳೋದು, ಆಗ ನೆವರ್ ಫಾರ್ಗೆಟ್ ಅಂತ ಹೇಳುವಂಥದ್ದು. ನೆವರ್ ಫಾರ್ಗೆಟ್ ಅಂತೇಳಿ ಇಂಗ್ಲೀಷ್ನಲ್ಲಿ ಹೇಳುವಂಥದ್ದಾಗಿದೆ. ಇನ್ನು ಮರಳಿ ಪ್ರಯತ್ನಿಸು, ಯಾವುದಾದ್ರೂ ವಿಚಾರ ಅಥವಾ ಏನೋ ಒಂದು ಪ್ರಯತ್ನ ಮಾಡ್ತಾ ಇರ್ತೀವಿ, ಪ್ರಯತ್ನ ಮಾಡಿರುವಂಥದ್ದು ಸಕ್ಸಸ್ ಆಗಿರಲಿ, ಇನ್ನೊಮ್ಮೆ ಪ್ರಯತ್ನಿಸಿ ಅಂತ ಹೇಳಬೇಕಾಗಿರ್ತದೆ. ಅದನ್ನು ಏನು ಹೇಳುವಂಥದ್ದು ಮರಳಿ ಪ್ರಯತ್ನಿಸು, ಟ್ರೈ ಅಗ್ಯಾನ್ ಅಂತೇಳಿ ಇಂಗ್ಲೀಷ್ನಲ್ಲಿ ಹೇಳುವಂಥದ್ದು. ಮರಳಿ ಪ್ರಯತ್ನಿಸು ಅಂದಾಗ ಟ್ರೈ ಅಗೇನ್ ಅಂತ ಹೇಳುವಂಥದ್ದು ಆಗಿದೆ. ಇನ್ನು ದಯವಿಟ್ಟು ಸ್ವಲ್ಪ ಕಾದಿರು, ಯಾರಿಗಾದ್ರೂ ಹೇಳಬೇಕಾಗಿರುತ್ತೆ, ಸ್ವಲ್ಪ ಟೈಮ್ ವೇಟ್ ಮಾಡು ಅಂತ ಹೇಳ್ತಾ ಇರ್ತೀರಲ್ಲ, ಅದಕ್ಕಾಗಿ ಸ್ವಲ್ಪ ಕಾದಿರು, ದಯವಿಟ್ಟು ಸ್ವಲ್ಪ ಕಾದಿರು, ಸ್ವಲ್ಪ ಟೈಮ್ ಕಾದಿರು ಅಂದಾಗ ಪ್ಲೀಸ್ ವೇಟ್ ಎ ಬಿಟ್ ಅಂತ ಹೇಳುವಂಥದ್ದು. ಸ್ವಲ್ಪ ಅಂತ ಹೇಳ್ತಾ ಇದ್ರಿ, ಪ್ಲೀಸ್ ವೇಟ್ ಎ ಬಿಟ್ ಅಂತೇಳಿ ಇಂಗ್ಲೀಷ್ನಲ್ಲಿ ಹೇಳುವಂಥದ್ದಾಗಿ. ಇವಿಷ್ಟು ಪದಗಳನ್ನು ನಾವಿಲ್ಲಿ ನೋಡ್ಕೊಂಡು ಬಂದ್ವಿ. ಇವುಗಳನ್ನು ಒಂದು ಬಾರಿ ಬರೆದುಕೊಂಡು ಪ್ರಾಕ್ಟೀಸ್ ಮಾಡಿಕೊಳ್ಳಿ. ಪ್ರಾಕ್ಟೀಸ್ ಮಾಡ್ತಾ ಇಂಗ್ಲೀಷನ್ನು ಬಳಸಿಕೊಂಡು ಬಂದಂತೆ ಬಹಳ ಸುಲಭವಾಗಿ ಮಾತನಾಡಬಹುದಾಗಿರುವಂಥದ್ದು. ಇತರ ವಿಡಿಯೋಗಳನ್ನು ಸಹ ಒಂದು ಬಾರಿ ವೀಕ್ಷಿಸಿ ಈ ಒಂದು ಇಂಗ್ಲೀಷನ್ನು ಮಾತನಾಡ್ತಾ ಬನ್ನಿ. ಇಂಗ್ಲೀಷ್ನಲ್ಲಿರುವಂಥ ಕೆಲವೊಂದು ಸಂಭಾಷಣೆಗಳನ್ನು ಆಲಿಸ್ಕೊಳ್ಳಿ. ನಿಮ್ಮ ಸ್ನೇಹಿತರಿಗೂ ಸಹ ಇಂಗ್ಲೀಷ್ನಲ್ಲಿ ಹೇಳುವುದಕ್ಕೆ ಪ್ರಯತ್ನಿಸಿ. ಇಂಥ ಒಂದು ಚಿಕ್ಕ ಚಿಕ್ಕ ಪದಗಳನ್ನು ಇಂಗ್ಲೀಷ್ನಲ್ಲಿ ಹೇಳ್ತಾ ಬಂದಂತೆ ಮುಂದೆ ದೊಡ್ಡದಾಗಿ ಇಂಗ್ಲೀಷ್ನಲ್ಲಿ ಮಾತನಾಡುವುದಕ್ಕೆ ಸುಲಭವಾಗಿ ಬರುವಂಥದ್ದಾಗಿರ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಸಹ ಒಂದು ಬಾರಿ ಶೇರ್ ಮಾಡಿ. ಅವರೂ ಸಹ ಈ ಒಂದು ವಿಡಿಯೋದಲ್ಲಿರುವಂತಹ ಪದಗಳನ್ನು ಕಲಿಯುವುದಕ್ಕೆ ಹೇಳಿ ನೀವು ಅವರೊಂದಿಗೆ ಡಿಸ್ಕಸ್ ಮಾಡ್ಕೊಂಡು ಬನ್ನಿ. ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಇತರ ವಿಡಿಯೋಗಳನ್ನು ವೀಕ್ಷಿಸ್ತಾ ಇರಿ. ಧನ್ಯವಾದಗಳು.